ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಟಿಫನ್ ಎಲ್ಲ ಆಯಿತು. ಪಾಪುನ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಆಟ ಆಡಿಸ್ತಾ ಇದ್ದೀನಿ. ಸೊ 1 ಅವರ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಮ್ಮನೆ ನಿಯರೇ ಇದೆ. ಇವಾಗಂತೂ ತುಂಬ ಬಿಸಿಲಿದೆ ಅಲ್ವಾ, ಮಕ್ಕಳು ಶೆಕೆ ಅಂತ ಒದ್ದಾಡ್ತಿರ್ತವೆ. ಸೊ ಈ ಟೈಮಲ್ಲಿ ಆಡಿಸಿದ್ರೆ ಶೀತ ಏನೂ ಆಗಲ್ಲ ಅಂತ ಐಡಿಯಾ ಮಾಡಿ ಕರ್ಕೊಂಡು ಹೋದೆ. ನನ್ನ ಮಗಳಂತೂ ಇಲ್ಲಿ ನೀರಲ್ಲೇ ಬೋಶಿಯಲ್ಲಿ ನೀರು ಬಿಟ್ಕೊಂಡು ಆಡ್ತಿರ್ತಾಳೆ. ಅಷ್ಟು ಖುಷಿ ಅವಳಿಗೆ ನೀರಂದರೆ. ಮುಂಚೆ ಎಲ್ಲ ಆಡ್ತಿರ್ಲಿಲ್ಲ. ತಲಕಾಡಿ ಒಂದ್ಸಲ ಹೋಗಿದ್ವಿ, ಅದೇ ಫಸ್ಟ್ ಟೈಮ್ ಅವಳ ನೀರಲ್ಲಿ ಅಂತ ಇಳಿದಿದ್ದು. ಸೊ ಆವಾಗಲಿಂದ ರೂಢಿ ಆಗ್ಬಿಟ್ಟಳೆ. ವೀಕ್ಲಿ ಮಮ್ಮಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತ ಹಠ ಮಾಡ್ತಿರ್ತಾಳೆ. ಸೊ ಅವಳನ್ನ ಕರ್ಕೊಂಡು ಆಟ ಆಡಿಸ್ಕೊಂಡು ಇವಾಗ ಬಂದ್ವಿ. ಬರೋವಾಗ ಚಿಕನ್ ತೊಗೊಂಡು ಹೋಗೋಣ ಅಂತ ಇಲ್ಲಿ ಚಿಕನ್ ಅಂಗಡಿ ಹತ್ರ ನಿಲ್ಲಿಸಿದ್ವಿ. ಹೋಗ್ಬಿಟ್ಟು ಸಾಂಬಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತ. ನೋಡಿ, ನೀವು ಹಿಂಗೆ ಆಟ ಆಡೋದೇ ಇಲ್ವಲ್ಲ ಮಹಾಲಕ್ಷ್ಮಿ. ಹರ್ಷಂಗೆ ರಜಾ ಇತ್ತು. ಸೊ ಹಾಗಾಗಿ ಅವ್ರು ಕೂಡ ಮನೇಲೇ ಇದ್ದರು. ಮತ್ತು ಅದಕ್ಕೆ ಚಿಕನ್ ತಂದಿದ್ದು. ಇವಾಗ ಟಿಫನ್ ಎಲ್ಲ ಮಾಡಿಕೊಂಡು ಹೋಗಿದ್ವಿ. ಪಾತ್ರೆ ಎಲ್ಲ ಇವಳು ಪ್ಲ್ಯಾನ್ ಯಾವುದೂ ಇರಲಿಲ್ಲ ಹೋಗೋಣ ಅಂತ. ಇವಳು ಹಠ ಮಾಡಿದ್ಲು ಅಂತ ಕರ್ಕೊಂಡು ಹೋದ್ವಿ. ಸೊ ಅಲ್ಲಿಂದ ತುಂಬ ಬಿಸಿಲಿತ್ತಲ್ವ, ಬಾಯಾರಿಕೆ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ಜ್ಯೂಸ್ ಕಬ್ಬಿಂದು ಏನೋ ಮಿಷಿನ್ ಕೆಟ್ಟೋಗಿತ್ತೆ ಅಂದರು. ಸೊ ಹಾಗಾಗಿ ಅಲ್ಲಿ ಕುಡಿಲಿಲ್ಲ. ಬಂದ್ವಿ. ಮೊಟ್ಟೆ ಮತ್ತು ಚಿಕನ್ನು ನಾವು ಚಿಕನ್ ತರಕ್ಕೆ ಹೋದಾಗೆಲ್ಲ ಒಂದೊಂದು ಟ್ರೈ ಮೊಟ್ಟೆ ತೊಗೊಂಬರ್ತೀವಿ. ಸೊ ಯಾವಾಗಲೂ ಮೊಟ್ಟೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಡೈಲಿ ಒಂದೊಂದು ಬೇಯಿಸ್ತಾ ಇರ್ತೀನಿ ನಾನು, ಅಂದರೆ 3 ಜನಕ್ಕೂ 3. ಆಮೇಲೆ ಮೊಟ್ಟೆ ಇರಲಿ ಅಂತ ತೊಗೊಂಡು ಬಂದ್ವಿ. ಇವಾಗ ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಿ ಪಾತ್ರೆ ಎಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದೆ. ಕಿಚನ್ ಯಾವುದು ಕ್ಲೀನ್ ಮಾಡಿರಲಿಲ್ಲ. ಇವಳು ಹೋಗೋಣ ಅಂತ ಹೇಳಿದರೆ ಎಲ್ಲ ಮಾಡಿಟ್ಟು ಹೋಗ್ತಾ ಇದ್ದೆ. ಇದಕ್ಕಿದ್ದಂಗೆ ಪ್ಲ್ಯಾನ್ ಆಯ್ತಲ್ಲ. ಸೊ ಹಾಗಾಗಿ ಟಿಫನ್ ಮಾಡ್ಕೊಂಡರೆ ಹೋದ್ವಿ. ಅಲ್ಲಿಂದ ಬರೋ ವರ್ಷದೊಳಗೆ 12:30 ಆಗಿತ್ತು ಅನಿಸುತ್ತೆ. ಸೊ ಇವಾಗ ಬಂದ್ಬಿಟ್ಟು ಸುಸ್ತಾಗಿತ್ತು. ಬಿಸಿಲಲ್ಲಿ ನಿಂತ್ಕೊಂಡಿದ್ದಕ್ಕೆ ಅಷ್ಟು ಸುಸ್ತಾಗಿತ್ತು. ಮತ್ತೆ ಮನೆಗೆ ಕೊಂಡ್ರೆ ಆಗಲ್ಲ ಅಂತ ಕೆಲಸ ಮಾಡ್ಕೋತಾ ಇದ್ದೀನಿ. ನೋಡಿ, ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಚಿಕನ್ ಬೇರೆ ಮಾಡಬೇಕಲ್ಲ. ಈಗ ಸುಮ್ಮನೆ ಕುತ್ಕೊಂಡು ಖಾಲಿ ಹೊಡೆದ್ರೆ ಮತ್ತೆ ಕರೆಕ್ಟಾಗಿ ನಾವು ಕೆಲಸ ಮಾಡಿಲ್ಲ ಅಂದರೆ ಏನಾಗಲ್ಲ. ಕರೆಕ್ಟಾಗಿ 2 ಗಂಟೆಗೆ ಹೊಟ್ಟೆ ಬೆಲ್ ಹೊಡಿತಾ ಇರುತ್ತೆ, ಹೊಟ್ಟೆ ಸ್ಥಿತಿ ಅಂತವ. ಸೊ ಹರ್ಷ ಚಾಪೆ ಹಾಸ್ಕೊಂಡು ಟಿ ವಿ ನೋಡ್ತಾಯಿದ್ರು. ಅದಕ್ಕೆ ಹೇಳ್ತಾ ಇದ್ದೆ, ನೋಡಿ ಗಂಡು ಮಕ್ಕಳು ಹೋದ್ರಾ ಬಂದ್ರಾ ಅನ್ನೋ ಥರ ಇರ್ತೀರಾ. ಬಟ್ ನಮ್ದು ಹಂಗಲ್ಲ. ಅಲ್ಲಿ ಬೆಳಗ್ಗೆ ಎದ್ದು ಟಿಫನ್ ಮಾಡ್ಕೊಂಡು ಹೋಗಿ ಮತ್ತೆ ಬಂದು ಮಧ್ಯಾಹ್ನಕ್ಕೆ ಏನೇನು ಮಾಡ್ಕೋಬೇಕು ಅಂತ ಎಲ್ಲ ಕೆಲಸ ಅಲ್ಲೇ ಬಿಟ್ಟು ಹೋಗಿರ್ತೀವಿ. ಎಲ್ಲ ಮಾಡ್ಕೋಬೇಕು ನೋಡಿ ಅಂತ ಹೇಳ್ತಾ ಇದ್ದೆ. ಇವಾಗೆಲ್ಲ ಚಿಕನ್ ಎಲ್ಲ ತೊಳ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿಕೊಂಡೆ. ಈ ಗ್ರೇವಿ ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಗ್ರೇವಿ ಮಾಡಿಬಿಟ್ಟು ಸ್ವಲ್ಪ ತೆಳುಗೆ ಮಾಡ್ತೀನಿ, ಏಕೆಂದರೆ ಮುದ್ದೆಗೆ ಮತ್ತು ರೈಸ್ಗೂ ಸರಿ ಹೋಗುತ್ತೆ. ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿಕೊಂಡು ಸಂಜೆಗೆ ಕಬಾಬು ಮತ್ತು ರೈಸ್ ಮಾಡ್ಕೊಳ್ಳೋಣ ಅಂತ ರೆಸಿಪಿನ ತೋರಿಸ್ತೀನಿ. ಸಿಂಪಲಾಗಿರುತ್ತೆ ಬಟ್ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮಸಾಲೆನ ಹುರ್ಕೊಂಡು ಮಾಡ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಫಸ್ಟು ಕಬಾಬಿಗೆ ಅಂತ ಎಲ್ಲ ಚಿಕನ್ ತೊಳ್ಕೊಂಡೆ, ಅದನ್ನು ಕಲಸಿಟ್ಕೊತಾ ಇದ್ದೀನಿ. ಕಬಾಬ್ ರೆಸಿಪಿ ಏನು ಶೂಟ್ ಮಾಡ್ತಿಲ್ಲ, ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಕಬಾಬ್ ಪೌಡ್ರನ್ನ ಹಾಕಿದ್ದೀನಿ, ಹಳ್ಳಿ ಕಬಾಬ್ ಪೌಡ್ರ್. ಇದೊಂಥರ ಗ್ರೀನ್ ಕಲರ್ ಇರುತ್ತೆ, ಅಂದರೆ ಟೇಸ್ಟ್ ತುಂಬ ಖಾರವಾಗಿರುತ್ತೆ. ನಾವು ಸ್ವಲ್ಪ ಇದು ಕೊತ್ತಂಬರಿ ಪುದೀನ ರುಬ್ಬಾಕೊಂಡ್ರೂ ಚೆನ್ನಾಗಿರುತ್ತೆ. ಇನ್ನು ಇವರೊಂದು ಸ್ವಲ್ಪ ಕಲರ್ ಹಾಕಿರ್ತಾರೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಹಳ್ಳಿದು ಹಾಕ್ತೆ. ಒಂದು ಮೊಟ್ಟೆ ಹಾಕ್ಬಿಟ್ಟು, ಕರಿಬೇವು ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಅದರಲ್ಲೇ ಇರುತ್ತಲ್ವ, ಸ್ವಲ್ಪ ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ನೀಟಾಗಿ ಇವಾಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಇದನ್ನು. ಮೊಟ್ಟೆ ಎಲ್ಲ ಕಬಾಬ್ನ ಮೊಟ್ಟೆಲಿ ಕಲಸಿದ್ರೆ ರುಚಿಯಾಗಿರುತ್ತೆ. ಕೆಲವರು ಹಂಗೇ ಕಲಿಸ್ತಾರೆ, ಅವರು ಟೇಸ್ಟಿಗೆ ಬಿಟ್ಟಿದ್ದು. ಸೊ ಈ ಥರ ಒಂದು ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಇದೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊತೀನಿ. ಸಂಜೆಗೆ ಮಾಡೋದಲ್ವ, ಫ್ರಿಜ್ಜಲ್ಲಿ ಇಟ್ಟಿದ್ರೆ ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅಂತ. ಇವಾಗ ಚಿಕನ್ ಎಲ್ಲ ತೊಳ್ಕೊಂಡಿದ್ದೀನಲ್ವ, ಅದನ್ನು ನೀಟಾಗಿ ಇಂಟ್ಕೋಬೇಕು. ನೀರು ಯಾವುದು ಇರಬಾರ್ದು. ಈ ಥರ ಪ್ರೆಸ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಬೇಕು. ನಾನೇನು ಮಾಮೂಲಿ ಮನೇಲೇನು ಮಸಾಲೆ ಹಾಕಲ್ಲ. ಒಂದು ತೇಜನೋ ಇಲ್ಲ ಯಾವುದೋ ಕಬಾಬ್ ಪೌಡ್ರ್ ಹಾಕೇ ಯಾವಾಗಲೂ ಮಾಡೋದು ಕಬಾಬ್ ಮಾಡ್ಬೇಕಾರೆಲ್ಲವ.
ಇವಾಗ ಇದನ್ನು ಕಲಸಿಟ್ಟಾಯಿತು. ನೆಕ್ಸ್ಟು ಮಿಕ್ಸ್ ಮಾಡಿ ಎತ್ತಿಟ್ಟೆ. ಇವಾಗ ಇದನ್ನು ಫ್ರೈ ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಚಿಕನ್ ಎಲ್ಲ ತೊಳ್ಕೊಂಡು ಎಲ್ಲ ಹೆಚ್ಕೊಂಡು ಇವಾಗ ಗ್ಯಾಸ್ ಕ್ಲೀನ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಕ್ಲೀನ್ ಮಾಡಿಕೊಂಡು ಒಟ್ಟಿಗೆ ಮಾಡೋಣ ಚಿಕನ್ನು ಅಂತ. ಯಾಕೆ ಬೆಳಗ್ಗೆ ಟಿಫನ್ ಮಾಡಿದ್ನಲ್ವಾ, ಚಿಕನ್ ಎಲ್ಲ ಮಾಡಿಬಿಟ್ಟೆ ಕ್ಲೀನ್ ಮಾಡ್ಬೋದಿತ್ತು. ಬಟ್ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನನೇ ಆಗ್ತಾಯಿಲ್ಲ. ನೀಟಾಗಿ ಒಂದು ಸಲ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅಡುಗೆ ಶೂಟ್ ಮಾಡೋಣ ಅಂದ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಕೊಂಡು ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ನಮ್ಮದು ಗ್ಲಾಸ್ ಸ್ಟವ್ವು 7 ಇಯರ್ಸ್ ಆಯಿತು ತೊಗೊಂಡು, ಚೆನ್ನಾಗಿದೆ. ಸೊ ಚೇಂಜ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ನಾನು. ಏನು ಪ್ರಾಬ್ಲಮ್ ಆಗಿಲ್ಲ, ಬಟ್ 7 ಇಯರ್ಸ್ ಆಯ್ತಲ್ವಾ, ಸೊ ನಾನೇ ಚೇಂಜ್ ಮಾಡೋಣ ಅಂತ ಅಂದ್ಕೋತಿದ್ದೀನಿ. ಯಾವಾಗಗಳಿಗೆ ಕೊಡುತ್ತೋ ಗೊತ್ತಿಲ್ಲ ಚೇಂಜ್ ಮಾಡಲಿಕ್ಕೆ. ಇವಾಗ ಪಾತ್ರೆ ಎಲ್ಲ ಆಯಿತು. ಹೆಣ್ಮಕ್ಳಿಗೆ ಮಾತ್ರ ಕಿಚನ್ನು ಮನೆ ಕೆಲಸ ಮುಗಿದ್ಬಿಟ್ರೆ ಏನೋ ಒಂಥರ ಸಮಾಧಾನ. ಅವ್ರು ಊಟ ಮಾಡಲಿ ಬಿಡಲಿ, ಇದೊಂದು ಕ್ಲೀನಾಗಿ ಇದ್ದುಬಿಟ್ರೆ ಎಲ್ಲ ಸಮಾಧಾನ ಆಗ್ಬಿಡುತ್ತೆ ಅವ್ರಿಗೆ. ಎಷ್ಟು ಈ ಊಟ ಮಾಡಿ ಮಲ್ಕೊಂಡ್ರೂ ಸಮಾಧಾನ ಆಯ್ತಿರಲ್ಲ, ಕೆಲಸ 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 ಅಂತ ಇರುತ್ತೆ. ಬಿಸಿಲು ಬೇರೆ ಹಿಂಗಿದೆ. ಈಗ ಪಾಪುಗೆ ಬೇರೆ ಸ್ನಾನ ಮಾಡಿಸ್ಬೇಕು. ಎಲ್ಲ ನೋಡಿ ಸಖತ್ತು ಬಿಸಿಲಿದೆ. ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಬಂದಳು. ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿಸ್ಕೊಂಬಂದಿದ್ವಲ್ಲ, ಮತ್ತೆ ಮನೇಲಿ ಸ್ನಾನ ಮಾಡಿಸ್ಬೇಕು. ಏಕೆಂದರೆ ಅವ್ರು ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಿರ್ತಾರಲ್ವ, ಹಾಗಾಗಿ. ಸೊ ಇವಾಗ ಪಟ್ ಅಂತ ಪಾಪುಗೆ ಸ್ನಾನ ಮಾಡಿಸಿ ತಲೆ ಒಣಸ್ಕೊಬರೋಗಪ್ಪ ಅಂತ ಟೆರೆಸ್ ಮೇಲೆ ಕಳಿಸ್ತಾ ಇದ್ದೀನಿ ಅವಳನ್ನ. ಅವಳು ಹೋಗಲ್ಲ ಮಮ್ಮಿ, ನಾನು ಹೋಗ್ಬೇಕು ಅವಳು ಹಿಂದೆ ಇಲ್ಲ ಅಂದರೆ ಆಗಲ್ಲ ಅಂತಿರ್ತಾಳೆ. ಸೊ ಅವಳನ್ನ ಇಲ್ಲಿ ಹೋಗಪ್ಪ ಪ್ಲೀಸ್ ಅಂತ ಕಳಿಸ್ಬಿಟ್ಟು ಈ ಕಡೆ ಚಿಕನ್ ಫ್ರೈ ಮಾಡಲಿಕ್ಕೆ ಅಂತ ಏನೇನು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಕೊತ್ತಂಬರಿ, ಪುದೀನ, 2 ಟೊಮೊಟೊ, ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಇದು ಮಸಾಲೆನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಬೇಕು. ಅಂದರೆ ಸ್ವಲ್ಪ ಹುರ್ಕೊಂಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಹಾಗಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನನ್ನ ಮಗಳು ಬೇರೆ ಅಷ್ಟೊತ್ತಿಗೆ ತೀಟೆ ಮಾಡ್ತಾ ಇದ್ಲು, ಕರಿತಾ ಇದ್ಲು ನೋಡಿ. ಎಷ್ಟು 1:15 ಆಗಿದೆ ಟೈಮು, ಊಟಕ್ಕೆ ಕೊಡಬೇಕು. ಹರ್ಷ ಮಲಗಿದ್ದಾರೆ. ಇವಾಗ ಟೊಮೊಟೊ ಹಾಕ್ಕೊಂಡೆ ಅದರೊಳಗೆ, ಹಿಂಗೇ ಡ್ರೈ ಮಾಡ್ತಾ ಇದ್ದೀನಿ. ಈ ಥರ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸಾಫ್ಟ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಈ ಗ್ರೇವಿ ಎಲ್ಲ. ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇವಾಗ ಒಂದು ಜಾರ್ಗೆ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಇದೇನು ಡ್ರೈ ಮಾಡ್ತಿಲ್ಲ. ಧನಿಯಾ ಪುಡಿ ಅಂದರೆ ಮಾಮೂಲಿ ಮನೆಯದಲ್ಲ, ಬರೀ ಧನಿಯಾ ಪುಡಿ ಇರುತ್ತಲ್ಲ ಅಂಗಡಿದ, ಅದು ಬೇಕಾದರೂ ಹಾಕ್ಕೋಬೋದು. ನನ್ನ ಹತ್ರ ಅದೇ ಇತ್ತು, ಸೊ ಹಾಗಾಗಿ ಅದನ್ನೇ ಹಾಕ್ಕೊಂಡೆ. ಇದೊಂದು ಸಲ ಟೇಸ್ಟು ಹೆಂಗಿರುತ್ತೆ ನೋಡೋಣ ಅಂತ. ಸೊ ಇವಾಗ ಧನಿಯಾ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಒಂದು ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಪುದೀನ ಒಗ್ಗರಣೆಗೆ ಹಾಕ್ಲಿಕ್ಕೆ ಅಂತ ಇಷ್ಟು ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ. ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಆಮೇಲೆ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಮತ್ತು ಪುದೀನನ ಹಾಕ್ಕೋಬೇಕು. ಹಿಂಗೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಅದನ್ನು ನೋಡ್ತಾ ಇರ್ಬೋದು. ಇವಾಗ ಏಂತಕ್ಕೆ ಜಾರ್ಗೆನೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ಅಂದರೆ, ಇವಾಗ ಇದರಿಂದ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಲ್ವ, ಇದು ಬಿಸಿಯಾಗೇ ಇರುತ್ತೆ. ಹಾಗಾಗಿ ಅದೂ ಬೆಚ್ಚಗಾಗುತ್ತೆ. ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅದನ್ನು ಮಸಾಲೆನ. ಇವಾಗ
ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹುಳಿ ಇಷ್ಟಪಡೋರಾದರೆ ಸ್ವಲ್ಪ ಅಂದರೆ ಚಿಕನ್ ಸ್ವಲ್ಪ ಲೈಟಾಗಿರಬೇಕು, ಹುಳಿಯಾಗಿರಬೇಕು ಅಂತ ಇಷ್ಟಪಡೋರಾದರೆ ಇನ್ನು ಒಂದೆರಡು ಟೊಮೊಟೊನ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಆಗುತ್ತೆ. ಗ್ರೇವಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ, ಗ್ರೇವಿ ಎಷ್ಟು ಬೇಕು ಅಂತ. ನಾನು ಇಬ್ಬರಿಗೆ ಮಾಡೋದ್ರಿಂದ ಇಷ್ಟೇ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಬಿಸಿ ಇರುವಾಗಲೇ ಹಾಕ್ಕೊಂಡೆ, ಏಕೆಂದರೆ ಕೆಳಗಡೆ ಧನಿಯಾ ಮತ್ತು ಖಾರದ ಪುಡಿ ಹಾಕಿದ್ನಲ್ವ, ಅದು ಇದಕ್ಕೆ ಬೆಚ್ಚಗಾಗುತ್ತೆ ಅಂತ. ಇವಾಗ ಇದನ್ನು ಎಲ್ಲ ಡ್ರೈ ಮಾಡಿದ್ದೀನಲ್ಲ, ಅದೇ ಬಾಣಲಿಲಿ ಮತ್ತೆ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಅದನ್ನೇನು ತೊಳಿತಿಲ್ಲ, ಸ್ವಲ್ಪ ಎಣ್ಣೆ ಬಿಡ್ಕೊಂಡೆ ಡ್ರೈ ಮಾಡ್ಕೊಂಡಿದ್ದೆ, ಜಾಸ್ತಿ ಆಯಿಲ್ ಹಾಕಲಿಲ್ಲ ನಾನು. ಸೊ ಇವಾಗ ಇದಕ್ಕೊಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ. ಅದು ಮಸಾಲೆನ ರುಬ್ಕೊಂಬರ್ಬೇಕು, ಚಿಕನ್ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕಲ್ವ. ಕರ್ಬೇವು ಹಾಕಿ ಯಾವುದೇ ಥರ ಚಿಕನ್ ಗ್ರೇವಿ ಮಾಡಬೇಕಾದ್ರೆ ಮಾತ್ರ ಕರ್ಬೇವು ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದು ಫ್ಲೇವರೇ ಒಂಥರ ಡಿಫ್ರೆನ್ಸಾಗಿ ಕೊಡುತ್ತೆ ಅದು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಒಂದ್ಸಲ. ಅಷ್ಟು ನಾನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಮತ್ತೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಆರ್ತಾ ಇದೆ ಅಂತ ಅದನ್ನೇ ಹೇಳ್ತಾ ಇದ್ದೆ. ಇವಾಗ ಕರ್ಬೇವು ಹಾಕಿದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕರ್ಬೇವು ಮಾತ್ರ ಹಂಗೇ ಇದು ಚಿಕನ್ ಫ್ರೈಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಕೆಲವರು ಹಾಕಲ್ಲ, ಕೆಲವರು ಹಾಕ್ತಾರೆ, ಬಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಗೆ ಫಸ್ಟ್ ಕರಿಬೇವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಡ್ತಾ ಇರುತ್ತೆ. ಒಂದ್ಸಲ ಈ ಟಿಪ್ ಫಾಲೋ ಮಾಡಿ. ಇವಾಗ ಚಿಕನ್ ಎಲ್ಲ ತೊಳ್ಕೊಂಡು ನೀಟಾಗಿ ನೀರೆಲ್ಲ ಇಂಟ್ಕೊಂಡು ಚಿಕನ್ ಹಾಕ್ಕೊತಾ ಇದ್ದೀನಿ. ಕಬಾಬು ಮತ್ತು ಗ್ರೇವಿ ಅಷ್ಟೇ ಮಾಡ್ತಿರೋದು ನಾನು. ಇವಾಗ ನೀಟಾಗಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ. ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ, ನೀರು ಬಿಟ್ಕೋತಾ ಇದೆ. ಇವಾಗ ಮತ್ತೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ಮಸಾಲೆ ಕೂಡ ಈ ರೀತಿ ರುಬ್ಕೊಂಡಿದ್ದೀನಿ. ಅದು ನೀರೆಲ್ಲ ಡ್ರೈ ಆಗಬೇಕು. ನೋಡಿ ಎಲ್ಲ ನೀರು ಬಿಟ್ಕೊಂಡು ನಾವು ಎಷ್ಟೇ ಚೆನ್ನಾಗಿ ಹಿಂಡಿದ್ರೂ ನೀರೆಲ್ಲ ಡ್ರೈ ಆಗಬೇಕು. ನನ್ನ ಮಗಳು ನೋಡಿ ಇಲ್ಲೇ ಬಂದ್ಬಿಟ್ಟು ಕೂತಿದ್ದಾಳೆ, ಹೋಗಮ್ಮ ಅಂತಂದ್ರೂ ಅವಳು ಹಂಗೆ ಒಂದೊಂದು ಸಲ ತೀಟೆ ಕೊಟ್ಬಿಡ್ತಾಳೆ. ಅಡುಗೆ ಮಾಡ್ತಾ ಇದ್ದೀನಿ, ಹೋಗಮ್ಮ ಕುತ್ಕೋ ಅಂತಂದ್ರೂ ಹೋಗಿ ಕುತ್ಕೊತಾ ಇಲ್ಲ. ಇಲ್ಲೇ ಕಿಚನಲ್ಲಿ ಸ್ಲ್ಯಾಬ್ ಮೇಲೆ ಕುಂಡಿಸ್ಕೊಂಡು ಅವಳು ಸಹ ಮಾಡ್ತಾ ಇದ್ದೀನಿ. ಇವಾಗ ಅನ್ನ ಇದೆ ಸ್ವಲ್ಪ, ಅದಕ್ಕೇ ಮುದ್ದೆ ಮಾಡೋಣ ಅಂತ. ನೆನ್ನೆನೋ ಬಜ್ಜಿ ಮಾಡಿದ್ದೆ, ಸೊ ಇದೇ ಬಾಣಲೆಯಲ್ಲಿ ಕಬಾಬ್ ಕರೆದ್ರೆ ಆಗುತ್ತೆ ಅಂತ ಹಂಗೆ ಇಟ್ಟಿದ್ದೀನಿ. ಇವಾಗ ಚಿಕನ್ ಎಲ್ಲ ನೀಟಾಗಿ ನೀರೆಲ್ಲ ಇಂಟ್ಕೊಂತು. ಇವಾಗ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ ಯಾವುದಾದ್ರೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಸೊ ಉಪ್ಪು ಮತ್ತು ಅರಿಶಿಣದಲ್ಲಿ ಚೆನ್ನಾಗಿ ಹುರಿಬೇಕು ಚಿಕನು, ಆವಾಗಲೇ ಟೇಸ್ಟಿಯಾಗಿ ಬರೋದಿಲ್ಲ ಅಂದರೆ ಒಂಥರ ಬರ್ತಾ ಇರುತ್ತೆ. ನೋಡಿ ಈ ರೀತಿ ಆಯಿತು. ಗರಂ ಮಸಾಲೆ ಎಲ್ಲ ಹಾಕಿದ್ಮೇಲೆ ನನ್ನ ಮಗಳು ಮಲ್ಕೊಂಡು ಚಿಂಟು ಟಿ ವಿ ನೋಡ್ತಾ ಇದ್ದಾಳೆ. ಅವ್ರ ಅಪ್ಪ ಅಲ್ಲೇ ನಿದ್ದೆನೇ ಮಾಡ್ತಾ ಇದ್ದಾರೆ. ಅವರು ಅಲ್ಲಿಂದ ಬಂದ್ಬಿಟ್ಟು ನಾನು ಒಂದೇ ಉಸಿರಿಗೆ ಅಡುಗೆ ಮಾಡ್ತಾ ಇದ್ದೀನಿ. ಅಲ್ಲಿಂದ ಬಂದು ಇವ್ರು ಆರಾಮಾಗಿ ನಿದ್ದೆ ಮಾಡ್ತಾವ್ರೆ, ಅದನ್ನೇ ಹೇಳ್ತಾ ಇದ್ದೆ. ನೋಡಿ ನಾವು ಒಂದೇ ಉಸಿರಿಗೆ ಹೆಣ್ಮಕ್ಳು ಎಲ್ಲೋಗಿ ಬಂದ್ರೂ ಅಡುಗೆ ಮನೆ ಕಡೆ ಜ್ಞಾನ ಕೊಡಬೇಕು. ಇಲ್ಲಾಂದರೆ ಎದ್ಬಿಟ್ಟು ಊಟ ಆಗಿಲ್ವಾ ಅಂತ ಹೇಳ್ತಾ ಇರ್ತಾರಲ್ವಾ, ಬೈಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಕೆಲಸ ನಾವು ಮಾಡಿಟ್ಬಿಟ್ರೆ ನಮಗೂ ಸಮಾಧಾನ ಅಂತ. ಇವಾಗ ಅದೆಲ್ಲ ನೀರು ಇಂಟ್ಕೊಂಡಿತ್ತಲ್ವ, ಇವಾಗ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಮಸಾಲೆ ಸ್ವಲ್ಪ ಹುರಿಯೋ ಅವಶ್ಯಕತೆ ಇಲ್ಲ, ಏಕೆಂದರೆ ಹುರಿದ್ಬಿಟ್ಟು ರುಬ್ಬಿರೋದ್ರಿಂದ. ಈ ರೀತಿ ಮಸಾಲೆ ಹಾಕ್ಕೊಂಡು ಜಾರೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಂಡೆ. ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟು, ಫೋನ್ ಬೇರೆ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದ್ರಿಂದ ಆ ಬಾಣಲಿ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡ್ತಿದೆ. ಈ ರೀತಿ ಇದೆ ಚಿಕನ್ನು. ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ಈಸಿಯಾಗಿ ಕೂಡ ಆಗುತ್ತಿದ್ದು, ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ಜಾರು ಸ್ವಲ್ಪ ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ. ಇವಾಗ ನಿಮಗೆ ಸ್ವಲ್ಪ ಬೆಂದರೆ ನೀರು ಸ್ವಲ್ಪ ಹಿಂಡುತ್ತೆ ಅಲ್ವಾ, ನೋಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀರು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಹುರಿದಿದ್ದೀವಲ್ವ, ಬೈಲರ್ ಕೋಳಿ ಆಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ, ಹುರಿಯೋದ್ರಲ್ಲೇ ಅದು ಬೆಂದೋಗಿರುತ್ತೆ. ಇವಾಗ ನೋಡಿ ಈ ರೀತಿ ಆಯಿತು. ಸೊ ಕ್ಯಾಪ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಮತ್ತೆ ಕೈ ಆಡಿಬಿಟ್ಟು ಮತ್ತೆ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಸೊ ನಾನು ಮುದ್ದೆಗೆ ಮಾಡಿರೋದ್ರಿಂದ ಸ್ವಲ್ಪ ತೆಳುಗೆ ಮಾಡ್ತಾಯಿದ್ದೀನಿ. ಸೈಡ್ ಡಿಶ್ಶಾಗಿ ಮಾಡಿದರೆ ಸ್ವಲ್ಪ ಡ್ರೈಯಾಗಿ ಮಾಡ್ತಿದ್ದೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ಚೆಂದ ಕುದೀತಾ ಇದೆ ಅಂತ. ಚೆನ್ನಾಗೂ ಬಂದಿತ್ತು ಟೇಸ್ಟು. ಸೊ ನೀವು ಒಂದ್ಸಲ ಮನೇಲಿ ಈ ರೆಸಿಪಿನ
ಒಂದು ಸಲ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಲಾಸ್ಟಲ್ಲಿ ಇನ್ನೊಂದು 2 ನಿಮಿಷ ಐತೆ ಅನ್ನೋಂಗೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಉದುರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಬೇಯಿಸ್ಬಿಟ್ಟು ಆಫ್ ಮಾಡಿಕೊಂಡ್ರೆ ಸಾಕು. ಇವಾಗ ಮುದ್ದೆ ಮಾಡಲಿಕ್ಕೆ ಅಂತ ಇಟ್ಕೊಂಡೆ, ಅದು 2 ನಿಮಿಷ ಬೇಯ್ತಾ ಐತೆ. ರೈಸ್ ಇತ್ತಲ್ವ, ಸೊ ಹಾಗಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಮುದ್ದೆ ರೆಸಿಪಿ ಏನು ತೋರಿಸ್ತಾ ಇಲ್ಲ, ಮಾಮೂಲಿನೇ ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತಾ ಇರೋದು. ರಿಷುಂಗಂತೂ ಅನ್ನ ಅಂದರೆ ಆಗಲ್ಲ, ಮುದ್ದೆ ಬೇಕಾದ್ರೆ ಇಟ್ಬಿಟ್ಟು ಅನ್ನ ಮಾಡಲಿಲ್ಲ ಅಂದ್ರೂ ಕೇಳಲ್ಲ, ಹಂಗಾಗಿ ಅವ್ರಿಗೆ ಮುದ್ದೆ ಬೇಕು. ಸೊ ಹಾಗಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಸಂಜೆನೇ ಮಾಡ್ಕೋಬೋದಿತ್ತು, ಬಟ್ ಬೆಳಗ್ಗೆನೂ ದೋಸೆ ತಿಂದಿದ್ರಲ್ವ, ಸೊ ಅವ್ರಿಗೆ ದೋಸೆ ಅಂದರೆ ಫಸ್ಟೇ ಆಗಲ್ಲ. ಇನ್ನೇನು ಮಾಡೋದು, ಡೈಲಿ ಟಿಫನ್ ಮಾಡೋರಿಗೆ ತಾನೇ ಮತ್ತೆ ಕಷ್ಟ ಆಗೋದು. ಹೆಣ್ಮಕ್ಳಿಗಂತೂ ಏನು ಸಾಂಬಾರು ಮಾಡೋದು, ಏನು ಟಿಫನ್ ಮಾಡೋದು ಅನ್ನೋದೇ ಕಷ್ಟ. ಅಷ್ಟೊತ್ತಿಗೆ ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಮುದ್ದೆ ಕೂಡ ಬೇಗನೆ ಆಗುತ್ತೆ ಮುದ್ದೆ. ಇವಾಗ ನೋಡಿ ಮುದ್ದೆ ಮತ್ತು ಚಿಕನ್ ಗ್ರೇವಿ ರೆಡಿ ಆಯಿತು. ಪಾಪುಗೂ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಹಾಕ್ಕೊಟ್ಬಿಟ್ಟು ಅರ್ಶಂಗೆ ಹಾಕ್ಕೊಟ್ಬಿಟ್ಟು ನಾನು ಕೂತಿದ್ದೀನಿ ತಿನ್ನೋಣ ಅಂತ. ಹೇಗಿದೆ ಹೇಳಿ ಅಂತ ಕೇಳ್ತಾ ಇದ್ದೆ. ಅಡುಗೆ ಮಾಡಿಬಿಟ್ಟು ಅವರಂತೂ ಚೆನ್ನಾಗಿಲ್ಲ ಅಂದರೆ ಮಾತ್ರ ಹಂಗೈತೆ ಹಿಂಗೈತೆ ಅಂತ ಹೇಳ್ತಾ ಇರ್ತಾರೆ. ಚೆನ್ನಾಗಿದ್ರೆ ಬಾಯೇ ಬಿಡಲ್ಲ, ಅದನ್ನೇ ಹೇಳ್ತಾ ಇದ್ದೆ ನಾನು. ಚೆನ್ನಾಗಿದ್ರೆ ಒಂದು ಮಾತಿಗಾರು ಚೆನ್ನಾಗೈತೆ ಅಂತ ಹೇಳ್ತೀರಾ ಅಂತವ. ಮಧ್ಯಾಹ್ನ ಯಾವುದು ಮತ್ತೆ ಶೂಟ್ ಮಾಡಲಿಲ್ಲ. ಇದು ಸಂಜೆ ಮತ್ತೆ 1-2 ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು. ಈಗ ಸಂಜೆಗೆ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ನೆಲ್ಲ ಚೆನ್ನಾಗಾಗಿದೆ. ಹಳ್ಳಿ ಕಬಾಬ್ ಒಂದು ಸಲ ಟ್ರೈ ಮಾಡಿ, ಗ್ರೀನ್ ಕಬಾಬ್ ಥರ ಬರುತ್ತೆ ಇದು. ಓಕೆ, ಈ ವ್ಲಾಗ ಇಲ್ಲಿಗೆ ಏನು ಮಾಡ್ತೀನಿ. ಇದು ರೆಸಿಪಿನ ಒಂದು ಸಲ ಟ್ರೈ ಮಾಡಿ.